ನಿಮ್ಮ ಮನಸ್ಸಿನಲ್ಲಿರುವ ಪರ್ಸನ್ನ ಉದ್ದೇಶ ಏನಿದೆ ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಪರ್ಸನನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಓಕೆ, ಈಗ ನಿಮ್ಮ ಕ್ರಶ್ ಆಗಿರ್ಬೋದು ಅಥವಾ ನೀವು ನೋ ಕಾಂಟ್ಯಾಕ್ಟಲ್ಲಿ ಕೂಡ ಆಗಿರ್ಬೋದು. ಅವರ ಉದ್ದೇಶ ಏನಿದೆ ಅನ್ನುವಂತಹದ್ದನ್ನು ನೋಡೋಣ. ಇದು ಜನರಲ್ ರೀಡಿಂಗ್ ಆಗಿದೆ. ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಕಂಟಿನ್ಯೂ ಮಾಡಿ. ನೀವು ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು. ನಿಮ್ಮ ಪರ್ಸನ್ನ ಇಂಟೆನ್ಷನ್ ಏನಿದೆ? ಓಕೆ, ನಿಮ್ಮ ಮನಸ್ಸಿನಲ್ಲಿರುವ ಪರ್ಸನ್ನ ಉದ್ದೇಶ ಏನಿದೆ ಅಂತ ಹೇಳಿದರೆ, ನಿಮ್ಮ ಮೇಲೆ ಒಂದು ರೀತಿ ಅಟ್ರ್ಯಾಕ್ಷನ್ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಪರ್ಸನ್ನು, ಇದು ಜನರಲ್ ರೀಡಿಂಗ್ ಆಗಿದೆ. ಕೆಲವೊಬ್ಬರು ನಿಮ್ಮನ್ನು ಬಿಟ್ಟು ಬೇರೆಯವರ ಮೇಲೆ ಕೂಡ ಪ್ರೀತಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅವರು ಮೊದಲು ಕೂಡ ಯಾರನ್ನೋ ಪ್ರೀತಿಸಿದ್ರು ಅನ್ನುವಂತಹದ್ದು, ಆ ಪ್ರೀತಿಯಲ್ಲಿ ಬಹಳಷ್ಟು ದುಃಖಕ್ಕೆ ಕೂಡ ಒಳಗಾಗಿರುವಂತಹವರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ನಿಮ್ಮನ್ನು ತುಂಬಾ ಪ್ರೀತಿಸುವಂತಹ ವ್ಯಕ್ತಿ ಕೂಡ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಎಲ್ಲರಿಗಿಂತ ಹೆಚ್ಚಾಗಿ ನೀವೇ ಅವರಿಗೆ ಫಸ್ಟ್ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿದೆ. ಅಂದರೆ ನಿಮ್ಮನ್ನು ಬಿಟ್ಟು ಬೇರೆ ಜಗತ್ತೇ ಇಲ್ಲ ಅನ್ನುವಷ್ಟು ಪ್ರೀತಿ ಅವರಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಫೈನಾನ್ಷಿಯಲಿ ತುಂಬ ಫಿಟ್ ಆಗಿರುವಂತಹ ವ್ಯಕ್ತಿ ಕೂಡ ಆಗಿದ್ದಾರೆ. ನಿಮ್ಮ ಜೀವನವನ್ನು, ಅವರ ಜೀವನವನ್ನು ಎಷ್ಟು ಪ್ರೀತಿಸ್ತಾರೋ, ಅವರು ಎಷ್ಟು ಸುಂದರವಾಗಿರಲಿಕ್ಕೆ ಬಯಸ್ತಾರೋ ಅದೇ ರೀತಿ ನಿಮ್ಮನ್ನು ಕೂಡ ತುಂಬಾ ಪ್ರೀತಿಸುವಂಥ ವ್ಯಕ್ತಿ, ಹಾಗೆ ನಿಮ್ಮ ಜೀವನವನ್ನು ಕೂಡ ಅವರ ಜೀವನದಂತೆ ಸುಂದರವಾಗಿಸಬೇಕು ಅಂತ ಬಯಸುವಂತಹ ವ್ಯಕ್ತಿ ಕೂಡ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ಎಲ್ಲೋ ಒಂದು ರೀತಿ ಪ್ರೀತಿಯಲ್ಲಿ ಕೆಲವೊಂದು ವಿಚಾರದಲ್ಲಿ ಮೋಸ ಕೂಡ ಆಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ಜಸ್ಟಿಸ್ ಕೊಡಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಕೂಡ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಇಲ್ಲಿ ನನಗೆ ತಿಳಿದು ಬರ್ತಾ ಇರೋದು ಅಂತ ಹೇಳಿದರೆ, ಎಲ್ಲೋ ಒಂದು ರೀತಿ ಅವರು ಸ್ಟಕ್ ಆಗಿದ್ದರು ಇಷ್ಟು ದಿನ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅವರಿಗೆ ಯಾವ ನಿರ್ಧಾರಗಳನ್ನು ಕೂಡ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅವರು ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ ಅನ್ನುವಂಥದ್ದು. ಕೆಲವೊಬ್ಬರು ಇಲ್ಲಿ 1-2-3 ಜನರನ್ನು ಪ್ರೀತಿಸಿ ಅವರಿಂದ ಮೋಸ ಹೋಗಿರುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನನಗೆ. ಕೆಲವೊಬ್ಬರಿಗೆ ಇದು ಜನರಲ್ ರೀಡಿಂಗ್. ತುಂಬ ಪ್ರೀತಿಯಲ್ಲಿ ಮೋಸ ಹೋಗಿದ್ದಾರೆ. ಅವರು ನಂಬಿರುವಂತಹವರೆಲ್ಲ ಬಹಳಷ್ಟು ಅವರಿಗೆ ದುಃಖವನ್ನು ನೀಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ಅವರೆಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಆದರೆ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಕೂಡ ಆಗಿದ್ದಾರೆ. ಅವರು ಹೆಚ್ಚು ದೇವರನ್ನು ನಂಬುವಂತಹ ವ್ಯಕ್ತಿ ಅವರಾಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮಿಬ್ಬರ ಪ್ರೀತಿ ಉತ್ತಮ ರೀತಿಯಲ್ಲಿ ಮುಂದೆ ಸಾಗಬೇಕು ಅಂತ ಹೇಳಿಬಿಟ್ಟು ಯಾವಾಗಲೂ ಅವರು ಯೂನಿವರ್ಸ್ ಹತ್ರ ಪ್ರೇ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಕೆಲವೊಬ್ಬರು ಇಲ್ಲಿ ನೀವು ಅವರನ್ನು ಪ್ರೀತಿಸಲ್ಲ ಅಥವಾ ಅವರ ಜೊತೆ ನಿಮ್ಮ ಪ್ರೀತಿ ಕಂಟಿನ್ಯೂ ಆಗಲಿಕ್ಕೆ ಬಹಳಷ್ಟು ಕಷ್ಟ ಇದೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಕೂಡ ಇದ್ದಾರೆ. ನಿಮ್ಮ ಫೋಟೋವನ್ನು ಹೆಚ್ಚಾಗಿ ನೋಡುವಂತಹದ್ದಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಹೆಚ್ಚು ಅವರು ಯಾವಾಗಲೂ ತಿಳ್ಕೊಳ್ತಾ ಇರ್ತಾರೆ. ಆದರೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೋಸ್ಕರ ಕೆಲವೊಬ್ಬರು ಇಲ್ಲಿ ಅವರ ಜೀವನದಲ್ಲಿ ಬೇರೆ ವ್ಯಕ್ತಿ ಕೂಡ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಮ್ಯಾರೇಜ್ ಆಗಿರುವಂತಹವರು ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರಿಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಬಹಳಷ್ಟು ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಇದು ಜನರಲ್ ರೀಡಿಂಗ್. ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ತಗೊಳ್ಳಿ. ಮ್ಯಾರೇಜ್ ಆಗಿರುವಂತಹ ವ್ಯಕ್ತಿ ಕೂಡ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರಿಗೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಇದೆ. ನಿಮ್ಮನ್ನು ಯಾವಾಗಲೂ ಕೂಡ
ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಬಹಳಷ್ಟು ಗೊಂದಲದಲ್ಲಿ ಸಿಲ್ಕೊಂಡಿದ್ದಾರೆ, ಅವರು ಸ್ಟಕ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವ ನಿರ್ಧಾರಗಳನ್ನು ಕೂಡ ಅವರಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರ ಜೀವನದಲ್ಲಿ ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ ಅವರ ಜೀವನ ನಡೀತಾ ಇದೆ ಈಗ. ಹಾಗೆ ನಿಮ್ಮ ಜೀವನವನ್ನು ಕೂಡ ಸುಂದರವಾಗಿಸಬೇಕು ಅನ್ನುವಂತಹ ಉದ್ದೇಶವನ್ನು ಹೆಚ್ಚು ಹೊಂದಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ. ಕೆಲವೊಬ್ಬರಿಗೆ ಇಲ್ಲಿ ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಮ್ಯಾರೇಜ್ ಆಗಿದೆ ಆದರೂ ಕೂಡ ನಿಮಗೆ ಸಹಾಯವನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇದೆ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ನಿಮಗೆ ಸಹಾಯವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ಪ್ರೀತಿ ಅನ್ನುವಂತಹದ್ದು ನಿಮ್ಮ ಮೇಲೆ ಇದೆ. ಹಾಗೆ ಕೆಲವೊಬ್ಬರು ಜೀವನದಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಕೂಡ ಇದೆ. ಹಾಗೆ ಅವರ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಭೇಟಿ ಆಗಲಿಕ್ಕೆ ಕೆಲವೊಬ್ಬರ ಜೀವನದಲ್ಲಿ ಬಹಳಷ್ಟು ಕಷ್ಟ ಅನ್ನುವಂತಹದ್ದಿದೆ, ಸಾಧ್ಯ ಆಗ್ತಾ ಇಲ್ಲ ಅವರಿಗೆ ಆ ಪರ್ಸನ್ಗೆ. ಆದ್ದರಿಂದ ಅವರು ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ದಾರೆ, ಏನು ಮಾಡಬೇಕು ಅನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ. ಕೆಲವೊಬ್ಬರು ಮನೆಯ ಪ್ರಾಬ್ಲಮ್ ಕೂಡ ಇದೆ, ಹೌಸಿಗೆ ಸಂಬಂಧಪಟ್ಟಿರುವಂತಹದ್ದು ಅಥವಾ ಫ್ಯಾಮಿಲಿ ಇಶ್ಯೂಸ್ ಇದೆಲ್ಲವನ್ನು ಫೇಸ್ ಮಾಡ್ತಾ ಇರುವಂತಹ ವ್ಯಕ್ತಿ ಕೂಡ ಆಗಿದ್ದಾರೆ ಅನ್ನುವಂಥದ್ದು. ಆ ಕಾರಣದಿಂದ ಕೂಡ ನಿಮ್ಮ ಮೇಲೆ ಪ್ರೀತಿ ಇದ್ದರೂ ಕೂಡ ಎಲ್ಲೋ ಒಂದು ರೀತಿ ಅವರು ದೂರ ಸರಿತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ, ಹಾಗೆ ನೀವು ಕೂಡ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದೀರಾ. ಕೆಲವೊಬ್ಬರು ಇಲ್ಲಿ ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಕೂಡ ಇದೆ ನಿಮಗೆ, ಮತ್ತು ಆ ಪರ್ಸನ್ಗೆ ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಅವರ ಮನಸ್ಸಲ್ಲಿ ಏಂಜಲ್ಸ್ ನಿಮ್ಮನ್ನು ಒಂದು ಮಾಡ್ತಾರೆ ಅನ್ನುವಂತಹ ಮನಸ್ಥಿತಿಯನ್ನು ಖಂಡಿತವಾಗ್ಲೂ ಅವರು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಸ್ಪಿರಿಚುವಲಿ ಹೆಚ್ಚು ಸ್ಟ್ರಾಂಗ್ ಆಗಿರೋದ್ರಿಂದ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಎಷ್ಟೇ ಕಷ್ಟಗಳಿದ್ರು, ಎಷ್ಟೇ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಈಗ ನಡೀತಾ ಇದ್ದರೂ ಕೂಡ ಮುಂದೆ ನೀವಿಬ್ಬರು ಒಂದಾಗ್ತೀರಾ ಅನ್ನುವಂತಹದ್ದು ಏಂಜಲ್ಸ್ ನಿಮ್ಮನ್ನು ಒಂದು ಮಾಡ್ತಾರೆ. ಯೂನಿವರ್ಸ್ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮನ್ನು ಒಂದು ಮಾಡ್ತಾರೆ. ಉತ್ತಮವಾದ ಜೀವನ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿತಾ ಇದೆ. ಹೆಚ್ಚಾಗಿ ಇಲ್ಲಿ ಕಾಣ್ತಾ ಇರೋದು ಅಂತ ಹೇಳಿದರೆ ಎಲ್ಲೋ ಒಂದು ರೀತಿ ಪ್ರೀತಿಯಲ್ಲಿ ಮೋಸ ಹೋಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ನಿಮಗಿಂತ ಮೊದಲು ಯಾವುದೋ ಒಂದು ರೀತಿ ಪ್ರೀತಿಯಲ್ಲಿ ಬಹಳಷ್ಟು ದುಃಖಗಳನ್ನು ಅನುಭವಿಸಿ ಎಲ್ಲೋ ಒಂದು ರೀತಿ ಅವರಿಗೆ ನಿಮ್ಮ ಜೊತೆ ಪ್ರೀತಿಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಎಲ್ಲೋ ಒಂದು ರೀತಿ ಭಯ ಅನ್ನುವಂತಹದ್ದು ಕೂಡ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ಹೆಚ್ಚಾಗಿ ತಿಳಿದು ಬರ್ತಾ ಇದೆ. ಆದ್ದರಿಂದ ನಿಮ್ಮ ಮೇಲಿನ ಪ್ರೀತಿಯನ್ನು ನಿಮ್ಮ ಜೊತೆ ಪ್ರೀತಿಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಇರ್ಬೋದು, ಅಥವಾ ನಿಮ್ಮನ್ನು ಮ್ಯಾರೇಜ್ ಆಗಲಿಕ್ಕೆ ಆಗಿರ್ಬೋದು, ಎಲ್ಲೋ ಒಂದು ರೀತಿ ಅವರು ಸ್ವಲ್ಪ ಹಿಂದೆ ಇದ್ದಾರೆ. ಅವರ ಮನಸ್ಥಿತಿಯಲ್ಲಿ ಎಲ್ಲೋ ಒಂದು ರೀತಿ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಅವರು ಯೂನಿವರ್ಸ್ ಹತ್ರ ಪ್ರಾರ್ಥನೆಯನ್ನು ಯಾವಾಗಲೂ ಮಾಡ್ತಾ ಇದ್ದಾರೆ. ಹಾಗೆ ನೀವು ಜೊತೆ ಆಗಬೇಕು, ಯಾವಾಗಲೂ ಜೊತೆಯಾಗಿ ಇರಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಯಾವಾಗಲೂ ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮನ್ನು ಯಾವಾಗಲೂ ಕೂಡ ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು, ಯೋಚನೆಯನ್ನು ಮಾಡ್ತಾ ಇರ್ತಾರೆ, ಪ್ರಾರ್ಥಿಸ್ತಾ ಇರ್ತಾರೆ ನಿಮ್ಮ ವಿಚಾರವಾಗಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ತುಂಬಾ ಇರೋದ್ರಿಂದ ನಿಮ್ಮ ಜೊತೆ ಯಾವುದೇ ರೀತಿಯ ನಿರ್ಧಾರಗಳನ್ನು, ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತಗೊಳ್ಳಿಕ್ಕಾಗ್ತಿಲ್ಲ. ಕೆಲವೊಬ್ಬರು ಇಲ್ಲಿ ಮದುವೆ ಆಗಿರುವಂತಹವರು ಕೂಡ ಇದ್ದೀರಾ ಅನ್ನುವಂಥ ತಿಳಿತಿದೆ. ಹಾಗಾಗಿ ಪ್ರೀತಿಯಲ್ಲಿ ಮೋಸ ಹೋಗಿರೋದ್ರಿಂದ, ಯಾವುದೋ ರೀತಿ ದುಃಖ ಮನಸ್ತಾಪಗಳನ್ನು ಅನುಭವಿಸಿರೋದ್ರಿಂದ ನಿಮ್ಮ ಪ್ರೀತಿಯ ವಿಚಾರವನ್ನು, ನಿಮ್ಮ ಪ್ರೀತಿಯಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ, ಉತ್ತಮ ರೀತಿ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೀವನವನ್ನು ಸುಂದರವಾಗಿಸಬೇಕು, ಯಾವಾಗಲೂ ನೀವು ಜೊತೆಯಲ್ಲೇ ಇರಬೇಕು ಅನ್ನುವಂತಹ ಉದ್ದೇಶ ಅವರಿಗೆ ಹೆಚ್ಚಾಗಿದೆ. ಹಾಗೂ ನಿಮ್ಮ ಪ್ರೀತಿಯನ್ನು ಹೆಚ್ಚಾಗಿ ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಟ್ರೂ ಲವ್ ಅನ್ನುವಂತಹದ್ದು ಅವರಿಗೆ ಇದೆ. ಹೆಚ್ಚಾಗಿ ಇಲ್ಲಿ ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಕನೆಕ್ಷನ್ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಈ ವಿಚಾರ ನಿಮಗೆ ಖಂಡಿತವಾಗಲೂ ಗೊತ್ತಿದೆ. ಯಾಕಂದರೆ
ನೀವು ಕೂಡ ಅವರನ್ನು ಹೆಚ್ಚಾಗಿ ನೆನಪಿಸ್ತಾ ಇರ್ತೀರಾ. ನಿಮಗೂ ಕೂಡ ಬಿಟ್ಟಿರಲಿಕ್ಕೆ ಆಗ್ತಾ ಇಲ್ಲ ಅವರನ್ನು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಪ್ರೀತಿ ನಿಮಗೂ ಕೂಡ ಅವರ ಮೇಲೆ ಹೆಚ್ಚಾಗಿ ಪ್ರೀತಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಇಬ್ಬರ ಜೀವನ ಕೂಡ ಒಂದು ರೀತಿಯಲ್ಲಿ ಉತ್ತಮವಾಗಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ನೀವು ಮೀಟ್ ಮಾಡುವಂತಹ ವ್ಯಕ್ತಿ ಕೂಡ ಆಗಿದ್ದೀರಾ. ಕೆಲವೊಬ್ಬರು ಇಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಪ್ರೀತಿ ಇಬ್ಬರ ಮನಸ್ಸಿನಲ್ಲೂ ಇದೆ, ಆದರೆ ಒಬ್ರಿಗೊಬ್ಬರು ಇನ್ನೂ ನೀವು ಶೇರ್ ಮಾಡಿಲ್ಲ, ಪ್ರೀತಿಯ ವಿಚಾರವನ್ನು ಹಂಚ್ಕೊಂಡಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಇಬ್ಬರು ಕೂಡ ಒಬ್ರನ್ನೊಬ್ಬರು ನೋಡಿದ್ದೀರಾ, ಮಾತಾಡಿದ್ದೀರಾ, ಇದೆಲ್ಲವೂ ಕೂಡ ಇದೆ. ಕೆಲವೊಬ್ಬರು ಯಾವಾಗಲೂ ಕೂಡ ನೀವು ಭೇಟಿ ಆಗ್ತಾ ಇರ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅಥವಾ ಯಾವುದೋ ಒಂದು ರೀತಿ ನೀವು ಭೇಟಿ ಆಗ್ತೀರಾ, ಆದರೆ ಪ್ರೀತಿಯ ವಿಚಾರವನ್ನು ಎಲ್ಲೂ ನೀವು ಶೇರ್ ಮಾಡಿಲ್ಲ ಒಬ್ರಿಗೊಬ್ರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಪ್ರೀತಿ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿ ನಿಮ್ಮನ್ನು ಮ್ಯಾರೇಜ್ ಮಾಡಿಕೊಳ್ಬೇಕು, ಪ್ರೀತಿಯಲ್ಲಿ ಇಲ್ಲಿ ಹೆಚ್ಚು ಜನ ನೋ ಕಾಂಟ್ಯಾಕ್ಟ್ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಯಾವುದೋ ಒಂದು ರೀತಿ ನಿಮ್ಮಿಬ್ಬರ ಮಧ್ಯ ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಒಬ್ರಿಗೊಬ್ಬರು ದೂರ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆ ವ್ಯಕ್ತಿ ಮತ್ತೆ ನಿಮ್ಮ ಪ್ರೀತಿಯನ್ನು ಹೊಸದಾಗಿ ಆರಂಭಿಸಬೇಕು ಅನ್ನುವಂತಹದ್ದು ಕೂಡ ಇದೆ. ಹಾಗೆ ಪ್ರೀತಿಯಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅನ್ನುವಂತಹದ್ದು ಕೂಡ ಇದೆ. ಹಾಗೆ ಇಬ್ಬರು ಸೇರಿಬಿಟ್ಟು ಉತ್ತಮ ಜೀವನವನ್ನು ನಡೆಸಬೇಕು ಅನ್ನುವಂತಹ ಉದ್ದೇಶವೇ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಮತ್ತು ಅವರು ಜೊತೆಯಾಗಿ ಇದ್ದುಬಿಟ್ಟು ಉತ್ತಮ ಜೀವನವನ್ನು ನಡೆಸಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹವರು ಆಗಿದ್ದೀರಾ. ಅವರ ಮನಸ್ಥಿತಿಯಲ್ಲಿ ಆಗಿದೆ. ಹಾಗೂ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದೀರಾ. ಇಲ್ಲಿ ಇಬ್ಬರು ಕೂಡ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿಯಾಗಿದ್ದೀರಾ. ನಿಮಗಿಂತಲೂ ಕೂಡ ಅವರು ಸ್ವಲ್ಪ ಹೆಚ್ಚಾಗಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಜೀವನದಲ್ಲಿ ನೀವು ಭೇಟಿಯಾದ ನಂತರ ಮತ್ತೆ ಪ್ರೀತಿ ಕಂಟಿನ್ಯೂ ಆದ ನಂತರ ಹೊಸ ಜೀವನವನ್ನು ಆರಂಭಿಸಬೇಕು ಅಂತ ಬಯಸುವಂತಹವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ನೀವು ಜೊತೆಯಾಗಿರಬೇಕು ಅನ್ನುವಂತಹ ಉದ್ದೇಶ ಇದೆ. ಹಾಗೆ ಉತ್ತಮವಾದ ಜೀವನವನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಜೊತೆಗಿದ್ದರೆ ಸಕ್ಸಸ್ ಅನ್ನುವಂತಹದ್ದು ಅವರ ಜೀವನದಲ್ಲಿ ತುಂಬ ಈಸಿಯಾಗಿ ಸಿಗ್ತಾ ಹೋಗುತ್ತೆ ಅನ್ನುವಂತಹ ಮನಸ್ಥಿತಿ ಕೂಡ ಅವರಲ್ಲಿದೆ. ನೀವು ಒಂದು ರೀತಿ ಬ್ಯಾಕ್ ಬೋನ್ ಆಗಿರ್ತೀರಾ ಅನ್ನುವಂತಹದ್ದು, ಅವರ ಯಶಸ್ಸಿಗೆ ನೀವು ಜೊತೆಯಾಗಿರ್ತೀರಾ, ಅವರ ಕಷ್ಟ ಸುಖಗಳಲ್ಲಿ ಯಾವಾಗಲೂ ನೀವು ಜೊತೆಯಾಗಿ ಇರ್ತೀರಾ ಅನ್ನುವಂತಹ ನಂಬಿಕೆಯನ್ನು ಹೆಚ್ಚಾಗಿ ಇಟ್ಕೊಂಡಿರುವಂತಹ ವ್ಯಕ್ತಿಯಾಗಿದ್ದಾರೆ ಅನ್ನುವಂತಹದ್ದು. ಹಾಗೆ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ. ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಐ ಓಪನ್ ಆಗಿರುವಂತಹ ವ್ಯಕ್ತಿಯಾಗಿದ್ದಾರೆ. ನಿಮ್ಮ ಪರ್ಸನ್ ಅವರು ಥರ್ಡ್ ಐ ಓಪನ್ ಆಗಿರುವಂತಹ ವ್ಯಕ್ತಿಯಾಗಿದ್ದಾರೆ. ಹೆಚ್ಚು ದೇವರನ್ನು ಆರಾಧಿಸುವಂತಹವರು, ಹೆಚ್ಚು ದೇವರ ಮೇಲೆ ನಂಬಿಕೆ ಇಟ್ಕೊಂಡಿರುವಂತಹ ವ್ಯಕ್ತಿ ಆ ವ್ಯಕ್ತಿಯಾಗಿದ್ದಾರೆ. ಅವರ ಉತ್ತಮ ವ್ಯಕ್ತಿತ್ವ ಕೂಡ ಅವರದ್ದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಮೇಲೆ ಉತ್ತಮ ಪ್ರೀತಿಯೇ ಇದೆ ಅವರಿಗೆ ಅನ್ನುವಂತಹದ್ದು, ನಿಮ್ಮನ್ನು ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶ, ಯಾವಾಗಲೂ ನೀವು ಅವರ ಜೊತೆಯಲ್ಲಿ ಇರಬೇಕು ಅಂತ ಬಯಸುವಂತಹ ಉದ್ದೇಶವನ್ನು ಅವರು ಹೊಂದಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಆದರೆ ಪ್ರೀತಿಯಲ್ಲಿ ಎಲ್ಲೋ ಒಂದು ರೀತಿ ದುಃಖಕ್ಕೆ ಒಳಗಾಗಿರುವಂಥ ಕಾರಣದಿಂದ ಬಹಳಷ್ಟು ದುಃಖದಲ್ಲೇ ಇದ್ದಾರೆ, ಎಲ್ಲೋ ಸ್ಟಕ್ ಆಗಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬದಲಾಗುತ್ತೆ ಆ ಮನಸ್ಥಿತಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿ ಅವರು ಎಲ್ಲೋ ಒಂದು ರೀತಿ ಅವರು ಇಷ್ಟು ದಿನ ತಾಳ್ಮೆಯನ್ನು ಕಳ್ಕೊಂಡಿದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಈಗ ಅವರು ಹೆಚ್ಚಾಗಿ ತಾಳ್ಮೆಯನ್ನು ಹೊಂದಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಮೊದಲಿನ ದಿನಗಳಲ್ಲಿ ಪ್ರೀತಿಯ ನೋವುಗಳನ್ನು ಅನುಭವಿಸಿ ಎಲ್ಲೋ ಒಂದು ರೀತಿ ಅವರ ಮನಸ್ಥಿತಿ ಬಹಳಷ್ಟು ಗೊಂದಲದಲ್ಲಿ ಸಿಲುಕಿತು ಅನ್ನುವಂತಹದ್ದು. ಆ ಮೆಡಿಟೇಷನ್ ಎಲ್ಲ ಹೆಚ್ಚಾಗಿ ಮಾಡ್ತಾ ಇದ್ದಾರೆ, ಆಧ್ಯಾತ್ಮಿಕ ಜೀವನವನ್ನು ಹೆಚ್ಚಾಗಿ ಅವರು ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದ್ದರಿಂದ ಅವರು
ಈಗ ತುಂಬಾ ಒಂದು ಕೂಲಾಗಿ ಇದ್ದಾರೆ ಅನ್ನುವಂತಹದ್ದು, ತಾಳ್ಮೆ ಅನ್ನುವಂತಹದ್ದು ಅವರಿಗೆ ಹೆಚ್ಚಾಗಿ ಇದೆ ಅನ್ನುವಂಥದ್ದು, ನಿಮಗಿಂತಲೂ ಹೆಚ್ಚಾಗಿ ಅವರು ತಾಳ್ಮೆಯನ್ನು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವು ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ಅದೆಲ್ಲವನ್ನು ಕ್ಷಮಿಸಿ ಮುಂದೆ ಹೋಗಬೇಕು ಜೊತೆಯಾಗಿ ಅನ್ನುವಂತಹ ಮನಸ್ಥಿತಿಯೇ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದಾರೆ, ಕೆಲವೊಬ್ಬರಿಗೆ ಅವರ ಸ್ಪಿರಿಟ್ ಟೀಮ್ ಹೆಚ್ಚಾಗಿ ಸಪೋರ್ಟಿವ್ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಇಲ್ಲಿ ಹೆಚ್ಚಾಗಿ ಸೋಲ್ಮೇಟ್ ಕನೆಕ್ಷನ್ನೇ ಇದೆ, ಟ್ವಿನ್ ಫ್ಲೇಮ್ ಕನೆಕ್ಷನ್ನೇ ಇದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪರ್ಸನ್ ಈ ವಿಚಾರಗಳೆಲ್ಲ ಅವರ ಮನಸ್ಸಲ್ಲಿ ಇದೆ. ನೀವು ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ ಕನೆಕ್ಷನ್ನೇ ಇರುವಂಥವರು ಅಥವಾ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂತಹದ್ದೆಲ್ಲವೂ ಕೂಡ ಅವರ ಮನಸ್ಸಿಗೆ ಈಗ ಬಂದಿದೆ ಅನ್ನುವಂತಹದ್ದು. ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರೋದ್ರಿಂದ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ನಿಮ್ಮ ಜೊತೆ ಅನ್ನುವಂತಹದ್ದನ್ನು ಹೆಚ್ಚು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹೆಚ್ಚು ತಾಳ್ಮೆಯಿಂದ ಇದ್ದಾರೆ ಅನ್ನುವಂತಹದ್ದು, ಹಾಗೆ ನಿಮ್ಮ ಜೊತೆ ಹೆಚ್ಚು ತಾಳ್ಮೆಯಿಂದ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರಿಗೆ ಯಾವಾಗಲೂ ನೀವು ಜೊತೆಯಾಗಿ ಇರಬೇಕು ಅನ್ನುವಂಥದ್ದು ಅವರ ಹಣೆಬರಹದಲ್ಲಿ. ನಿಮ್ಮ ಪ್ರೀತಿ ಅವರ ಜೊತೆಗೆ ಯಾವಾಗಲೂ ಇರಬೇಕು ಅನ್ನುವಂತಹ ನಂಬಿಕೆಯನ್ನು ಹೆಚ್ಚಾಗಿ ಅವರು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಹೆಚ್ಚು ಪ್ರೀತಿಸುವಂತಹ ವ್ಯಕ್ತಿಯೇ ಅವರಾಗಿದ್ದಾರೆ. ಅವರ ಉದ್ದೇಶ ನೀವು ಜೊತೆಯಾಗಿ ಇರಬೇಕು ಅನ್ನುವಂತಹದ್ದೇ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್ ಆಗಿದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.